I'm very happily not married. ಸೊ ನನ್ನ ಸೀರಿಯಲ್ಸ್ ನಲ್ಲಿ ಏನ್ ನನ್ನ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಎಲ್ಲ ಅವರೇ ನನಗೆ. ಬಿಕಾಸ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಕರಿಯರ್ಸ್, ಹ್ಯಾವಿಂಗ್ ಫ್ಯೂಚರ್. ಸೊ ಏನೋ ಅದು ಮಾಡ್ಕೊಂಡು ನಾವು ಇದರಲ್ಲಿ ಇದ್ದು ಮತ್ತೆ ಆ ಡೊಮೆಸ್ಟಿಕ್ ಪ್ರಾಬ್ಲಮ್ ಅದಕ್ಕಿಂತ ಈ ತರ ಇರೋದು ಹಾಯಾಗಿದೆ. ಇಫ್ ಐ ಫಾಲ್ ಇನ್ ಲವ್ ವಿತ್ ಸಂಬಡಿ ಐ ವಿಲ್ ಗೋ ಅಹೆಡ್ ಅಂಡ್ ಮ್ಯಾರಿ. ಏಜ್ ಇಸ್ ನೋ ಬಾರ್. ಅಜ್ಜಿಗಳೆಲ್ಲ ಈ ಜನರೇಷನ್ ಜೊತೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದಾರೆ. ಮುಂಚಿನ ಕಾಲದ ಅಜ್ಜಿ ತರ ಇಲ್ಲ ಆರ್ಥೋಡಾಕ್ಸ್ ಇರೋದು ಅಥವಾ ನ್ಯಾರೋ ಮೈಂಡೆಡ್ನೆಸ್ ಇರೋದು ಅಥವಾ ದೇ ಆರ್ ಆಲ್ ವೆರಿ ಬ್ರಾಡ್ ಮೈಂಡೆಡ್. ಬಿಕಾಸ್ ಅವರೇ ಎಜುಕೇಟೆಡ್ ಆಗಿರ್ತಾರೆ. ನಮ್ದೆಲ್ಲ ಕಿಟಿ ಪಾರ್ಟಿ ಗ್ರೂಪ್ಸ್ ಎಲ್ಲ ಇದೆ, ಪಾರ್ಟೀಸ್ ಮಾಡ್ತೀವಿ, ಮಜಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಭಾವನೆಗಳನ್ನ ನಾವು ಶಬ್ದಗಳ ಮೂಲಕ ವ್ಯಕ್ತಪಡಿಸೋದು ಅಸಾಧ್ಯ ಅಂತ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾನು ಆಗ್ಲೇ ಹೇಳ್ದಂಗೆ ನಾವಿವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸೆಟ್ ನಲ್ಲಿ ಇದೀವಿ. 500 ಸಂಚಿಕೆಗಳ ಸಂಭ್ರಮ ಕೂಡ ನಡೀತಾ ಇದೆ. ಅಂದ್ರೆ ಈ ಸೀರಿಯಲ್ ಎಷ್ಟು ಅದ್ಭುತವಾಗಿ ಬರ್ತಿದೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಅಂಡ್ ಸ್ಟಾರ್ಸ್ ವರ್ಲ್ಡ್ ನಂಬರ್ 1 ಸೀರಿಯಲ್. ಸೊ ಇವತ್ತು ಆ ನಂಬರ್ 1 ಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲಾ ಕಲಾವಿದರ ಶ್ರಮ ಕೂಡ ಅಷ್ಟೇ ಇದೆ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಹಿರಿಯ ಕಲಾವಿದೆ, ಇವಾಗ ಸೀರಿಯಲ್ ನಲ್ಲಿ ಎಲ್ಲರ ಪ್ರೀತಿಯ ಅಜ್ಜಿ ಬ್ರಹ್ಮರಾಂಬ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹೇಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀನಮ್ಮ, ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಅಫ್ಕೋರ್ಸ್ ನೀವು ಹೇಳಿದ ಹಾಗೆ 500 ಎಪಿಸೋಡ್ ನಾವು ಕಂಪ್ಲೀಟ್ ಮಾಡಿದ್ದಕ್ಕೆ. ಇನ್ನೊಂದು 500 ಎಪಿಸೋಡು, ಇನ್ನೊಂದು 1000 ಎಪಿಸೋಡು ಹೇಗ್ ಹೋಗೋಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಹೊಟ್ಟೋಗ್ಬಿಡತ್ತೆ ಟೈಮ್. ಆಗ್ಲಿ ಅಂತ ಹಾರೈಸ್ತೀನಿ. ಅಂಡ್ ಇವತ್ತು 500 ಸಂಚಿಕೆ ಸಂಭ್ರಮ ಅಂದ್ರೆ ಎಲ್ಲರಿಗೂ ಖುಷಿ ಇದೆ. ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ನೀವ್ ಅವಾಗಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಆಗೆಲ್ಲ 1000, 1,500, 2,000 ಎಪಿಸೋಡ್ಸ್ ಮೆಗಾ ಸೀರಿಯಲ್ಗಳು. ಈಗ 100, 200 ಅಂದ್ರೂ ದೊಡ್ಡ ವಿಷಯ. ಸೊ 500ಕ್ಕೆ ಬಂದ್ ತಲುಪಿದೆ. ಹೇಳಿ. ಅದಕ್ಕೆ ಹೇಳಿದೆ ಮೈಲ್ ಸ್ಟೋನ್ ಅಂತ. ಆಕ್ಚುಲಿ ಏನಾಯ್ತು, ನನ್ ಕನ್ನಡ ಸೀರಿಯಲ್ಸ್ ಜಾಸ್ತಿ ಮಾಡಿಲ್ಲ, ಕನ್ನಡ ಫಿಲ್ಮ್ಸ್ ಮಾಡಿದ್ದೆ ಒಂದು 22, 23. ಆಮೇಲೆ ಮುಂಬೈಗೆ ಮತ್ತೆ ವಾಪಸ್ ಹೊಟ್ಟೋಗ್ಬಿಟ್ಟಿದೆ. ಈಗೊಂದು 10-12 ವರ್ಷ ಹಿಂದೆ ಮತ್ತೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಸೊ ಇಲ್ಲಿ ಬಂದ ಮೇಲೆ ನಾನೊಂದು 8-10 ಸೀರಿಯಲ್ಸ್ ಮಾಡಿದ್ದೀನಿ. 3-4 ತುಂಬಾ ಚೆನ್ನಾಗಿ ನಡೀತು. ಶುಭ ಮಂಗಳ, ಅಶ್ವಿನಿ ನಕ್ಷತ್ರ ಇವೆಲ್ಲ ಬಹಳ ಪಾಪ್ಯುಲರ್ ಆಯ್ತು. ಬಟ್ ಈ ರೇಂಜ್ 500 ಎಪಿಸೋಡ್ ಮೈಲ್ ಸ್ಟೋನ್ ರೇಂಜ್ಗೆ ಬಂದಿದ್ದು ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅದೇ ಗಾದೆನೇ ಇದೆ ಅಲ್ಲ, ಎಲ್ಲ ಭಾವನೆಗಳನ್ನ ನಾವು ಶಬ್ದಗಳ ಮೂಲಕ ವ್ಯಕ್ತಪಡಿಸೋದು ಅಸಾಧ್ಯ ಅಂತ. ಹಾಗೆ ಖುಷಿ ಆಗ್ತಾ ಇದೆ. ಇನ್ನು ನಾವು ಇನ್ನೊಂದು 500 ಆಗ್ಬೇಕು, 1000 ಮಾಡ್ಬೇಕು, 1,500 ಮಾಡ್ಬೇಕು, 2,000 ಮಾಡ್ಬೇಕು ಅಂತ ಹುಮ್ಮಸ್ ಬರ್ತಾ ಇದೆ. ಈಗ ಅಜ್ಜಿ ಪಾತ್ರ ಅಂತಂದ್ರೆ ಅದಕ್ಕೊಂದು ವೇಟೇಜ್ ಇದೆ. ಅಂದ್ರೆ ನಾವ್ ಈ ಸೀರಿಯಲ್ ಅಲ್ಲಿ ನೋಡ್ದಂಗೆ ನೀವ್ ಏನ್ ಹೇಳ್ತೀರಾ ಅದೇ ಫೈನಲ್. ನಿಮ್ಗೊಂದು ಒಂದ್ ಹಿಡ್ತಾ ಇದೆ ಮೊಮ್ಮಗನ್ ಮೇಲೆ, ಸೊಸೆ ಮೇಲೆ ಎಲ್ಲಾನು. ಸೊ ಅವ್ರಿಬ್ರುನು ಯಾಕೆ ಒಂದ್ ಮಾಡಬಾರ್ದು? ನೀವು ಒಂದ್ ಮಾಡೋ ಪ್ರಯತ್ನ ಆಗ್ತಾ ಇದೆ, ಬಟ್ ಇನ್ ಸ್ವಲ್ಪ ನನಗ ಅವರು ಹೊರಗಿಂದ ಒಂದಾಗಿದ್ದಾರೆ ಅಂತಾನೆ ಅನ್ಸುತ್ತೆ. ಒಳಗ್ ಅದ್ ಏನ್ ಕಥೆ ಇದೆ ನಂಗೆ ಗೊತ್ತಿಲ್ಲ. ಸೊ ನಾನು ಈ ಹುಡುಗಿನ ಮೊದಲು ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಬಟ್ ಅವಳ ಗುಣಗಳು, ಅವಳ ಪೇಶನ್ಸು, ಅವಳು ನನ್ನ ಜೊತೆ ನಡೆದ ರೀತಿ, ಆಮೇಲೆ ಅವಳ ಮನೆ ಅದೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ನಾನು ಅವಳ ಹತ್ರ ಎಳ್ಕೊಂಡು ಹೋಗಿದ್ದೀನಿ. ಇವಾಗ ಅವಳಿಗೆ ನಾನು ಸಿಕ್ಕಾಪಟ್ಟೆ ಇಷ್ಟ ಪಡ್ತೀನಿ, ತುಂಬಾ ಪ್ರೀತಿಸ್ತೀನಿ. ಸೊ ಆಮೇಲೆ ನನ್ನ ಮೊಮ್ಮಗ ಕೂಡ ಅಷ್ಟೇ, ನನ್ಗೆ ಅವನ ಮೇಲೆ ತುಂಬಾ ಪ್ರೀತಿ ಇದೆ. ಸೊ ಇವರಿಬ್ರು ನಾವು ನೋಡೋ ಹಾಗೆ ನಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ ತುಂಬಾ ಹೊಂದಾಣಿಕೆಯಿಂದ, ತುಂಬಾ ಪ್ರೀತಿಯಿಂದ ಇದ್ದಾರೆ ಅಂತ. ಒಳಗಿನ ಕಥೆ ನಮಗ್ ಗೊತ್ತಿಲ್ಲ. ಸೊ ಅದಕ್ಕೆ ನಾನೇನ್ ಹೇಳೋ ಅವಶ್ಯಕತೆನೇ ಇಲ್ಲ. ಇವನ್ ತುಂಬಾ ಅವಳನ್ನ ಪ್ರೀತಿಸ್ತಾನೆ, ಇವಳು ಪ್ರೀತಿಸ್ತಾಳೆ, ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ ಅನ್ನೋದೇ ಫೀಲಿಂಗ್ ಇದೆ. ಆಮೇಲೆ ನೀವ್ ಹೇಳಿದ ಹಾಗೆ ಈ ಸೀರಿಯಲ್ ನಲ್ಲಿ ನಾನೇ ಮನೆ ಹಿರಿತಲ್ಲೇ ಆಗಿರೋದ್ರಿಂದ ಆ ಫುಲ್ ಇಂಪಾರ್ಟೆನ್ಸ್ ಫುಟೇಜ್ ನನಗೆ ಸಿಗ್ತಾ ಇದೆ. ಅದ್ ನಂಗೆ ಬಹಳ ಸಂತೋಷ ಕೊಡ್ತಾ ಇದೆ. ಪ್ರತಿಯೊಂದು ಮೇಜರ್ ಡಿಸಿಷನ್ ಆಗ್ಲಿ, ಏನೇ ಆಗ್ಲಿ, ಅದು ನನ್ನ ಮೂಲಕ ಬಂದ್ರೇನೆ ಇಟ್ ಹ್ಯಾಪನ್ಸ್ ಅನ್ನೋ ತರ. ಸೊ ಐ ಆಮ್ ಫೀಲಿಂಗ್ ವೆರಿ ಇಂಪಾರ್ಟೆಂಟ್, ವೆರಿ ನೈಸ್. ಅಂದ್ರೆ ಕ್ಯಾರೆಕ್ಟರು. ಇನ್ನ ಇವಾಗ ಶಾರದಾ ಅವರ ರಿವೀಲಿಂಗ್ ಸೀಕ್ವೆನ್ಸಸ್ ಒಂದಷ್ಟು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕುತೂಹಲ ಇಸ್ ಅ ವೆರಿ ಸ್ಮಾಲ್ ವರ್ಡ್.
ಯಾವಾಗ ಬಂದ್ಬಿಡ್ತಾಳೆ ಇವಳು, ಯಾವಾಗ, ಯಾಕಂದ್ರೆ ಅವಳ ಮೇಲೂ ನಂಗೆ ತುಂಬಾ ಪ್ರೀತಿ ಇದೆ, ನಾನು ಮಿಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಸಲ ಕೈಗೆ ಹಿಂಗ್ ಬರ್ತಾಳೆ ಹೊರ್ಟೋಗ್ತಾಳೆ, ಸೊ ಅದೆಲ್ಲ ಬಹಳ ಡಿಸ್ಟರ್ಬ್ ಮಾಡ್ತಾ ಇದೆ ನನಗೆ. ಸೊ ನಾನು ಅಷ್ಟೇ ಕಾತುರದಿಂದ ಕಾದಿದ್ದೀನಿ ಅವಳು ಬರ್ಬೇಕು ಮನೆಗೆ ಅಂತ. ಈಗ ಮೊಮ್ಮಗ ಕರ್ಕೊಂಡ್ ಬರ್ತಾನ? ಆ, ಅದ್ಯಾಕೆ ನೀವು ನೋಡಿ, ಇವಾಗ ಎಪಿಸೋಡ್ಸ್ ಬರ್ತಾ ಇದೆ ಅದೇ. ಈಗ ಅಜ್ಜಿ ಅಂತ ಹೇಳ್ದಾಗ ಎಲ್ಲರಿಗೂ ಅವ್ರವ್ರ ಮನೆಯಲ್ಲಿ ಇರುವಂತಹ ಹಿರಿಯರು ನೆನಪಾಗ್ತಾರೆ. ನಿಮ್ಮ ಸೀರಿಯಲ್ ನೋಡಿದವ್ರು ಸಾಕಷ್ಟು ಜನ ನಮ್ಮ ಅಜ್ಜಿನೂ ಹಿಂಗೆ ಅಂತ ಅಂದ್ಕೊಂಡವ್ರು ಕೂಡ ತುಂಬಾ ಜನ ಇದ್ದಾರೆ. ಸೊ ಹೇಳಿ, ಅಂದ್ರೆ ಇಷ್ಟು ಪ್ರೀತಿ ಸಿಕ್ಕಿದಾಗ, ಈ ಸೀರಿಯಲ್ ಪಾತ್ರಕ್ಕೆ ಇಷ್ಟು ಪ್ರೀತಿ ಸಿಕ್ಕಿದಾಗ ಎಷ್ಟು ಖುಷಿ ಆಗತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಮೇನ್ಲಿ ಯಾಕಂದ್ರೆ ನಾವು ಒಂದು 20 ವರ್ಷ ಮುಂದೆ ಬಂದಿದ್ದೀವಿ. ಸೊ ಈ ಜನರೇಷನ್ ನಲ್ಲಿರೋ ಅಜ್ಜಿಗಳೆಲ್ಲ ಈ ಜನರೇಷನ್ ಜೊತೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದಾರೆ. ಮುಂಚಿನ ಕಾಲದ ಅಜ್ಜಿ ತರ ಇಲ್ಲ ಆರ್ಥೋಡಾಕ್ಸ್ ಇರೋದು ಅಥವಾ ನ್ಯಾರೋ ಮೈಂಡೆಡ್ನೆಸ್ ಇರೋದು, ಅಥವಾ ದೇ ಆರ್ ಆಲ್ ವೆರಿ ಬ್ರಾಡ್ ಮೈಂಡೆಡ್, ಬಿಕಾಸ್ ಅವರೇ ಎಜುಕೇಟೆಡ್ ಆಗಿರ್ತಾರೆ, ಅವರೇ ಲೈಫ್ ನೋಡಿರ್ತಾರೆ. ಸೊ ಎಲ್ಲ ಮೊಮ್ಮಕ್ಳ ಜೊತೆ ಸೇರ್ಕೊಂಡು ಹಾಡೋದು, ಕುಣಿಯೋದು, ತಮಾಷೆಯಾಗಿರೋದು, ಬ್ರಾಡ್ ಮೈಂಡೆಡು, ಇಂಟರ್ಕಾಸ್ಟ್ ಮ್ಯಾರೇಜು, ಅದಕ್ಕೆಲ್ಲ ದೇ ಆರ್ ಓಪನ್. ಸೊ ಅದಕ್ಕೆ ನನಗೆ ಬಹಳ ಇಷ್ಟ ಆಗ್ತಾ ಇದೆ, ಬಿಕಾಸ್ ಅದು ಐಡೆಂಟಿಫೈ ಆಗತ್ತೆ ವಿತ್ ದ ಯಂಗ್ಸ್ಟರ್ಸ್. ತಮಾಷೆ ಮಾಡೋದು, ಜೋಕ್ಸ್ ಮಾಡೋದು ಎಲ್ಲ. ಸೊ ಇಟ್ಸ್ ರಿಯಲಿ ವೆರಿ ಟ್ರೂ ಟು ಲೈಫ್ ಕ್ಯಾರೆಕ್ಟರ್. ಅಂಡ್ ಇವಾಗ ನೀವು ಈ ಹಿಂದೆ ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಕ್ಯೂರಿಯಾಸಿಟಿ ಮೇಲೆ. ಆಗ ಇದ್ದಂತಹ ಸಿನಿಮಾ ಎಕ್ಸ್ಪೀರಿಯನ್ಸ್ ಗಳಾಗಿರ್ಬೋದು ಅಥವಾ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಗಳಾಗಿರ್ಬೋದು, ಅಥವಾ ಈಗ ನಡೀತಿರುವಂತಹ ಸೀರಿಯಲ್ಗಳು ವೇನೆ ಬೇರೆ ಇದೆ. ಅಂದ್ರೆ ಅವಾಗ ಅಷ್ಟು ಟೆಕ್ನಾಲಜಿ ಇಲ್ಲ ಅಂದ್ರೂ ಅದ್ಭುತವಾಗಿ ಕೊಡ್ತಾ ಇದ್ರು. ಸೊ ಏನಾದ್ರೂ ನೆನ್ಪು ಮಾಡ್ಕೊಂಡು ಹೇಳ್ಬೋದು ಅಂತ. ಆಕ್ಚುಲಿ ನಾನಿಲ್ಲಿ ಸಿನಿಮಾಗಳು ಒಂದು ಹೀರೋಯಿನ್ ಆಗಿ ಒಂದು 21-22 ಸಿನಿಮಾ ಮಾಡಿದ್ದೀನಿ. ಆವಾಗ ಟಿವಿ ಕಲ್ಚರ್ ಬಂದಿರ್ಲಿಲ್ಲ ಇನ್ನು ಇಲ್ಲಿ ಕನ್ನಡದಲ್ಲಿ. ಸೊ ಆಗ ನಾನು ಸೀರಿಯಲ್ಸ್ ಮಾಡಿಲ್ಲ. ಈಗ ನಾನು ಈ 10 ವರ್ಷಕ್ಕೆ ಹಿಂದೆ ನಾನು ಇಲ್ಲಿ ಬಂದು ಶುಭಮಂಗಳ ಮಾಡಿದ್ನಲ್ಲ, ಅಲ್ಲಿಂದ ನನ್ನ ಸೀರಿಯಲ್ ಜರ್ನಿ ಶುರು ಆಯಿತು. ಆ್ಯಂಡ್ ಫಾರ್ಚುನೇಟ್ಲಿ ನಾನು ಬರೋ ಅಷ್ಟಕ್ಕೆ ಟೆಕ್ನಿಕಲಿ ಇದು ತುಂಬ ಮುಂದೆ ಹೋಗಿದೆ. ಇನ್ಫ್ಯಾಕ್ಟ್ ಇವಾಗ ಈ 1 ಇಯರ್ನಲ್ಲೇ ಎಷ್ಟು ಮುಂದೆ, ನಾವು 3-4 ಕ್ಯಾಮ್ರಾ ಇರುತ್ತೆ ನಮ್ಮ ಮುಂದೆ. ಸೊ ಇದು ಸೀರಿಯಲ್ ಶೂಟಿಂಗ್ ಅಂತ ಅನ್ಸುತ್ತೆ. ಸೊ ಟೆಕ್ನಿಕಲಿ ವಿ ಆರ್ ಗ್ರೋಯಿಂಗ್ ವೆರಿ ಫಾಸ್ಟ್. ಹೀರೋಯಿನ್ ಆಗಿದ್ದಾಗ ಮಾಡಿದಂತಹ ಸಿನಿಮಾಗಳ ಅನುಭವ ತುಂಬಾ ಚೆನ್ನಾಗಿತ್ತು. ನಾನು ಮುಂಬೈನಲ್ಲಿ ಇದ್ದಿದ್ರಿಂದ ನಾನು ಮುಂಬೈನಲ್ಲೇ ನಂಗೆ ಬ್ರೇಕ್ ಸಿಗತ್ತಾ, ಅಲ್ಲಿಂದಾನೇ ಆಗತ್ತಾ ಏನೋ ಅಂತ ಇತ್ತು. ಬಟ್ ಏನೋ ಕನ್ನಡದಲ್ಲೇ ಆಯ್ತು. ಹಂಸಗೀತೆ ಫಸ್ಟ್ ಆಯ್ತು, ಆಮೇಲೆ ಒಂದು GV ಅಯ್ಯರ್ ಸರ್ದು 5 ಫಿಲ್ಮ್ ಆಯ್ತು. ಪುಟ್ಟಣ್ಣ ಅವ್ರ ಜೊತೆ 2 ಫಿಲ್ಮ್ ಮಾಡಿದೆ. ತುಂಬಾ ಮಾಡಿದೆ. ಅತ್ತೆಗೆ ತಕ್ಕ ಸೊಸೆ, ಕಪ್ಪು ಕೊಳ, ಹಾಗೆ ಹೀಗೆ ಅಂತ. ಸೊ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಏನಂದ್ರೆ ನಮ್ಮ ಮಾತೃಭಾಷೆ ಮಾತಾಡ್ತಾ ಇದೀವಿ ನಾವು ಅನ್ನೋದೊಂದು ಖುಷಿ. ಇನ್ನೊಂದು ಅಫ್ಕೋರ್ಸ್ ಮುಂಬೈಲಿ ಇದ್ದಿದ್ರಿಂದ ಅಷ್ಟು ಜಾಸ್ತಿ ಕನ್ನಡ ಇನ್ಫ್ಲೂಯೆನ್ಸ್ ಇರ್ಲಿಲ್ಲ. ಮನೇಲಿ ಕನ್ನಡ ಮಾತಾಡ್ತಾ ಇದ್ವಿ ವಿನಃ ನನ್ ಕನ್ನಡ ಓದಕ್ ಬರೆಯೋಕ್ಕೂ ಬರ್ತಿರ್ಲಿಲ್ಲ. ಈ ಸುಧಾ ಮ್ಯಾಗಝಿನ್ ಎಲ್ಲ ನೋಡಿ ಅಮ್ಮಂಗ್ ಕೇಳೋದು, ಇದು ಏನು ಕಾನ, ಇದು ಗಾನ ಅಂತ. ಸೊ ಹಾಗೆ ಮಾಡಿ ಮಾಡಿ ಇವಾಗ ಕನ್ನಡ ಓದ್ತಿದ್ದೆ ನಾನು. ನನ್ ಕನ್ನಡ ಮಾತಾಡಕ್ಕೂ ಆಗತ್ತೆ. ಬಂದು ಹೊಸದ್ರಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು ನನಗೆ. ಬಟ್ ಆಮೇಲೆ ಅದು ಒಂಥರ ಒಂದು ಹೆಮ್ಮೆ ಇರುತ್ತೆ. ಏನೇ ಆದ್ರೂ ನಮ್ಮ ಭಾಷೆ, ನಮ್ಮ ಜನ, ನಮ್ಮ ನೆಂಟರೆಲ್ಲ ಇದಾರೆ ಇಲ್ಲಿ, ಅವ್ರ ಮುದ್ದೆ ಅವರು ಎಲ್ಲ ನನ್ನ ಸೀರಿಯಲ್ಸ್ ನೋಡೋದು ಮಾಡೋದು. ಸೊ ಇಟ್ಸ್ ಆಲ್ ವೆರಿ ಪಾಸಿಟಿವ್ ಫೀಲಿಂಗ್. ತುಂಬಾ ಖುಷಿ. ಹೌದೌದು. ಎಲ್ಲಿ ನಿಜ ಜೀವನದಲ್ಲ? ಹೌದೌದು. ನಮ್ದೆಲ್ಲ ಕಿಟಿ ಪಾರ್ಟಿ ಗ್ರೂಪ್ಸ್ ಎಲ್ಲ ಇದೆ. ಪಾರ್ಟೀಸ್ ಮಾಡ್ತೀವಿ, ಮಜಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮಾಡೋದೆಲ್ಲ ಮಾಡ್ತೀವಿ. ಆಕ್ಚುಲಿ ನಾನು ಹೇಳೋಳಿದ್ದೆ ಇಲ್ಲಿ ಕೂಡ ಈ ಅಜ್ಜಿಗೆ ಸ್ವಲ್ಪ ಶೋಹರ್ ಲಿಟಲ್ ಔಟ್ ಗೋಯಿಂಗ್ ನಂದ, ಯಾಕಂದ್ರೆ ನಾನು ಯೋಗಾನು ಮಾಡ್ತೀನಿ. ಸೊ ಏನೋ ಎದ್ದು ಯೋಗ ಮಾಡೋದು, ಹಾಗೆ ಈ ತರ ಎಲ್ಲ ಬರ್ಲಿ, ಸೊ ದಟ್ ಶೀ ಎಷ್ಟು ಕಂಟೆಂಪರರಿ ಆಗಿದ್ದಾರೆ ಅವರು ಅಂತ ಇನ್ನಷ್ಟು ರೆಲೆವೆಂಟ್ ಆಗತ್ತೆ ಕ್ಯಾರೆಕ್ಟರ್ಗೆ ಅಂತ. ಅದೇ ನೀವಾಗ್ಲೇ ಹೇಳ್ದಂಗೆ ಈ ಜನರೇಷನ್ ಅವರಿಗೆ ಸೆಟ್ ಆಗ್ತಾರೆ ಅಜ್ಜಿ ಅಂದ್ರು ಅಂತ. ಅಂಡ್ ನೀವ್ ಹೇಳ್ಬೇಕಾದ್ರೆ ನಿಮಗ್ ಮೊಮ್ಮಕ್ಳಿದಾರ ಏನು, ಅವ್ರ ಬಗ್ಗೆ? ನನಗೆ ಪರ್ಸನಲಿ ಐ ಆಮ್ ವೆರಿ ಹ್ಯಾಪಿಲಿ ನಾಟ್ ಮ್ಯಾರಿಡ್. ಸೊ ನನ್ನ ಸೀರಿಯಲ್ಸ್ ನಲ್ಲಿ ಏನ್ ನನ್ ಮೊಮ್ಮಕ್ಳು ಇದಾರೆ ಎಲ್ಲ ಅವರೇ ನನ್ಗೆ. ನನ್ ಮನೇಲಿ ನನ್ ಮಗ ಒಂದಿದೆ 4 ಕಾಲಿಂದು, ಅವನೇ ನನ್ ಮಗ. ಇಲ್ಲ ಇಲ್ಲ, ಇದೇನು ಕಾನ್ಶಿಯಸ್ ಆಗಿ ಮಾಡಿದ್ದಲ್ಲ, ಇದೇನು ಹಾಗೆ ನಡೆದು ಹೋಯ್ತು. ಇಟ್ಸ್ ನಾಟ್ ಆಸ್ ಇಫ್ ಐ ಡಿಂಟ್ ಹ್ಯಾವ್ ರಿಲೇಶನ್ಶಿಪ್ಸ್ ಅಂಡ್ ಆಲ್ ದಟ್. ಐ ಆಮ್ ನಾಟ್ ಅ ಸೇಂಟ್. ಬಟ್
ಅದೇನೋ ಹಾಗೆ ನಡ್ಕೊಂಡು ಹೋಯ್ತು. ದೆನ್ ಐ ಥಾಟ್ ಹೋಗ್ಲಿ ತಾನಾಗೆ ಆದ್ರೆ ಆಗ್ಲಿಲ್ಲ, ಬಟ್ ಐ ವಾಸ್ ಕ್ವೈಟ್ ಹ್ಯಾಪಿ ಡೂಯಿಂಗ್ ಮೈ ವರ್ಕ್ ಅಂಡ್ ಆಲ್. ಸೊ ಅಂಡ್ ಇವಾಗ ಕಾಲ ಕೂಡ ಬದಲಾಗಿದೆ, ಯಾರು ಅಷ್ಟು ಅದನ್ನ ಇದು ಮಾಡಲ್ಲ. ಸೊ ಬಿಕಾಸ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಕರಿಯರ್ಸ್, ಹ್ಯಾವಿಂಗ್ ಫ್ಯೂಚರ್. ಸೊ ಏನೋ ಅದು ಮಾಡ್ಕೊಂಡು ನಾವು ಇದರಲ್ಲಿ ಇದ್ದು ಮತ್ತೆ ಆ ಡೊಮೆಸ್ಟಿಕ್ ಪ್ರಾಬ್ಲಮ್ ಅದಕ್ಕಿಂತ ಈ ತರ ಇರೋದು ಹಾಯಾಗಿದೆ ಇವಾಗ ಅನ್ಸುತ್ತೆ. ಸೊ ಬಟ್ ಈವನ್ ಟುಡೇ if I fall in love with somebody, I'll go ahead and marry. Age is no bar. ಹಾಗೆ ನಿಮ್ಮ ಥಿಂಕಿಂಗ್ ತುಂಬಾ ಚೆನ್ನಾಗಿದೆ. ಯೂಶಲ್ ಆಗಿ ಸಾಕಷ್ಟು ಜನ ಈ ತರ ಯೋಚನೆ ಮಾಡೋದಕ್ಕೆ ಮಾತಾಡೋದಕ್ಕೂ ಕೂಡ ಹಿಂಜರಿಯುತ್ತಾರೆ. ಅಂತದ್ರಲ್ಲಿ ನೀವು ಈ ಮಾತು ಹೇಳಿದ್ ನಿಜಕ್ಕೂ ಸರ್ಪ್ರೈಸಿಂಗ್ ಅಂಡ್ ಫಸ್ಟ್ ಸೆಂಚುರಿಲಿ ಇದೀವಿ ನಾವೀಗ. ಸೊ ನಮ್ಮ ಅಪ್ಬ್ರಿಂಗಿಂಗ್ ಕೂಡ ಹಾಗೆ ಇದೆ. ನಮ್ಮ ಅಪ್ಪ ಅಮ್ಮ ಕೂಡ ತುಂಬಾ ಬ್ರಾಡ್ ಮೈಂಡೆಡ್. ನಾವು 6 ಜನ ಮಕ್ಕಳು. ಸೊ ನಾವು ಎಲ್ರು ಹೀಗೆ ಏನೋ. ಸೊ ಮನೇಲಿ ವಿ ವರ್ ಆಲ್ವೇಸ್ ಟ್ರೀಟೆಡ್ ಲೈಕ್ ಇಂಡಿವಿಜುವಲ್ಸ್. ಇದೇ ಮಾಡ್ಬೇಕು ಅದೇ ಬಟ್ ತಪ್ಪು ಸರಿ ಏನು ಅಷ್ಟಕ್ಕೆ ನಮ್ಗೆ ಹೇಳ್ತಾ ಇದ್ರು. ಬಟ್ ಯಾವ್ದಕ್ಕೂ ನಮ್ಗೆ ಹಿಡಿತಿರ್ಲಿಲ್ಲ ಅವರು. ಟೇಕ್ ಯುವರ್ ಓನ್ ಡಿಸಿಷನ್. ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲ ಯಾ ಹ್ಯಾವ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್. 2 ಕಿಟಿ ಪಾರ್ಟಿ ಗ್ರೂಪ್ಸ್ ಇದೆ. ಆಮೇಲೆ ನಾವು ಫ್ರೆಂಡ್ಸ್ ಇದೀವಿ. ನಾವು ಕ್ಯಾರಿಯೋಕೆ ಗ್ರೂಪ್ ಇದೆ. ನಾನು ನನ್ನ ತಂಗಿ ಲಿವ್ ಇನ್ ದ ಸೇಮ್ ಅಪಾರ್ಟ್ಮೆಂಟ್. ಶಿ ಇಸ್ ಆಲ್ಸೋ ಸಿಂಗಲ್. ಸೊ ನಮ್ದು ನಮ್ ಫ್ಯಾಮಿಲಿನೇ ಬಹಳ ದೊಡ್ಡದು. ನಾವು ಮೊಮ್ಮಕ್ಕಳೇ ನಮ್ಮ ಅಜ್ಜಿ ತಾತಂಗೆ 42 ಜನ. ಸೊ ನಮ್ದೇ ಎವ್ರಿ 2 months we have get togethers where we all meet, have fun. So we have a lot of fun. ಕೊನೆಯದಾಗಿ ಏನ್ ಹೇಳ್ತೀರಾ ಅಮ್ಮ ಸೀರಿಯಲ್ ಬಗ್ಗೆ, ಹಾಗೆ ನೋಡ್ತಿರುವಂತಹ ವೀಕ್ಷಕರಿಗೆ? ಹೀಗೆ ನೋಡ್ತಾ ಇರಿ. ಮಿನಿಮಮ್ 2000 ಎಪಿಸೋಡ್ಸ್ ತನಕ ಕರ್ಕೊಂಡು ಹೋಗಿರಿ ನಿಮ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಜರ್.